ನಾವು ನಮ್ಮ ಪರಂಪರೆಯನ್ನು, ನಮ್ಮ ಕರ್ತವ್ಯಗಳನ್ನು ಕುರಿತು ಚಿಂತನ ಮಂತ್ರ ಮಾಡಲಿಕ್ಕೆ ಅಂದಾಜು 350 ಮಠಾಧಿಪತಿಗಳನ್ನು ಹುಬ್ಬಳ್ಳಿ ಮಹಾನಗರದ ರಂಭಾಪುರಿ ಕಲ್ಯಾಣ ಮಂಟಪಕ್ಕೆ ಬರಮಾಡಿಕೊಂಡಿದ್ದೆವು. ಈ ಒಂದು ಸಭೆ ಮಾಡಲಿಕ್ಕೂ ಕೂಡ ಪರ್ಮಿಷನ್ ಬೇಕು ಅಂಥೇಳಿ ಹೇಳಿರೋದ್ರಿಂದ ನಾವು ಪರ್ಮಿಷನ್ ಕೇಳಲಿಕ್ಕೆ ನಿನ್ನಿನ ದಿವಸ ಅರ್ಜಿಯನ್ನು ಕೂಡ ಹಾಕಿದ್ವಿ. ನಿನ್ನೆ ರಾತ್ರಿ 10 ಗಂಟೆಯವರೆಗೂ ಕೂಡ ಪರ್ಮಿಷನ್ ಕೊಡ್ತೀವಿ ಅಂತ ಹೇಳಿ ಕೊಡಲಿಲ್ಲ. ಬೆಳಗ್ಗೆ 10 ಗಂಟೆಗೆ ಕೊಡ್ತೀವಿ ಅಂತ ಹೇಳಿ ಮುಂದೆ ಹಾಕಿದರು. ಬೆಳಗ್ಗೆ ಕೊಡ್ತಾರೆ ಅನ್ನುವಂಥ ಕಾರಣಕ್ಕಾಗಿ ನಾವು ಮಠಾಧಿಪತಿಗಳಿಗೆಲ್ಲ ಆಮಂತ್ರಣವನ್ನು ಕೊಟ್ಟ ಪ್ರಕಾರ ಕಾಯ್ತಾ ಇದ್ವಿ. ಬೆಳಗ್ಗೆ 10 ಗಂಟೆಗೆ ಹೋದರೆ 11 ಕೊಡ್ತೀವಿ, 11:30 ಕೊಡ್ತೀವಿ ಅಂತ ಹೇಳಿ ಕೊನೆಗೂ ಕೂಡ ಪರ್ಮಿಷನನ್ನು ಕೊಡಲಿಲ್ಲ. ನಾವೇನು ಕಾನೂನು ಬಾಹಿರವಾದ ಚಟುವಟಿಕೆಗಳನ್ನ ಮಾಡ್ತಾ ಇಲ್ಲ, ಲಾ ಆ್ಯಂಡ್ ಆರ್ಡರ್ ಕ್ರಿಯೇಟ್ ಮಾಡ್ತಾ ಇಲ್ಲ, ಬಹುಶಃ ನಾವು ಯಾವುದೂ ಅನ್ಯಾಯ ಅತ್ಯಾಚಾರಗಳನ್ನ ಮಾಡ್ತಾ ಇಲ್ಲ, ಬಹುಶಃ ದೇಶದ್ರೋಹದ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ. ನಾವೆಲ್ಲ ನಮ್ಮ ಮಠಾಧಿಪತಿಗಳ ಕರ್ತವ್ಯಗಳನ್ನು ಕುರಿತು ಚಿಂತನ ಮಂಥನ ಮಾಡಲಿಕ್ಕೆ ಕುಂತಿದ್ದೇವೆ. ಮಾತಾಡೋಣ ಅಂತೇಳಿ ನಾವು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಚುನಾವಣಾಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ಬಂದು ಪರ್ಮಿಷನ್ ಇರಲಾರ್ದಂಗೆ ನಾವು ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ ಅಂತಂದರು. ಅರ್ಜಿ ಸಲ್ಲಿಸಿದರೆ ಪರ್ಮಿಷನ್ ಕೊಡೋದಿಲ್ಲ, ಕಾರ್ಯಕ್ರಮ ಮಾಡೋಕ್ಕೆ ಹೋದರೆ ಬಿಡೋದಿಲ್ಲ. ಬಹುಶಃ ಚುನಾವಣಾ ಅಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತಂದರೆ, ಒಂಥರ ಈ ಕೇಂದ್ರ ಸಚಿವರು ಏನು ಧಾರವಾಡದಲ್ಲಿದ್ದಾರೆ ಅವರ ಮನೆಯ ಆಳುಗಳಂತೆ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಕಾನೂನಿನ ವ್ಯವಸ್ಥೆ ಸರಿಯಾಗಿ ಉಳಿದಿಲ್ಲ. ಬಹುಶಃ ಇಲ್ಲಿ ಏನಾಗಿದೆ ಅಂತಂದರೆ, ಮಠಾಧಿಪತಿಗಳ ಮನವಿಗೇ ಬೆಲೆ ಇರಲಾರ್ದಂಥ ಪರಿಸ್ಥಿತಿ. ಜೋಶಿಯವರು ಚುನಾವಣಾ ಭಯದಿಂದ ಇಲ್ಲಿ ಯಾವುದನ್ನೂ ನಡೀಲಾರ್ದಂಗೆ ನೋಡಿಕೊಳ್ಳುವಂತಹ ಕೆಟ್ಟ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ. ಬಹುಶಃ ಇಂತಹ ಭ್ರಷ್ಟ ಅಧಿಕಾರಿಗಳನ್ನು ನಾವು ಪ್ರಶ್ನೆ ಮಾಡಲಿಕ್ಕೆ ಚೆನ್ನಮ್ಮನ ಸರ್ಕಲ್ನಿಂದ ಇಲ್ಲಿಯವರೆಗೆ ಕಮಿಷನರ್ ಆಫೀಸ್ನವರಿಗೆ ಬಂದಿದ್ದೇವೆ. ಅವ್ರನ್ನ ಕಮಿಷನರ್ನ ಕೇಳ್ತಾ ಇದ್ದೇವೆ. ಮಾಧ್ಯಮದವ್ರನ್ನ ಇಟ್ಕೊಂಡು ಕಮಿಷನರ್ನ ಇಟ್ಕೊಂಡು ನಾವೇನಲ್ಲಿ ಅಂತರಂಗದಲ್ಲಿ ಸಭೆಯನ್ನು ಮಾಡಬೇಕಾಗಿತ್ತೋ ಈಗ ಅದು ಎಲ್ಲರ ಸಮಕ್ಷಮದೊಳಗೆ ಕಮಿಷನರ್ ಸಮಕ್ಷಮದೊಳಗೆ ಬಹಿರಂಗ ಸಭೆ ಮಾಡಲಿಕ್ಕೆ ನಾವು ಕಮಿಷನರ್ ಆಫೀಸಿಗೆ ಬಂದಿದ್ದೇವೆ. ಸಭೆಯಲ್ಲಿ ಏನೇನು ಚರ್ಚೆ? ಸಭೆಯಲ್ಲಿ 10 ನಿರ್ಣಯಗಳನ್ನು ತೆಗೆದುಕೊಳ್ಳುವ ವಿಚಾರವನ್ನು ನಾವು ಮಾಡಿದ್ವಿ. ಬಹುಶಃ ಈಗ ಅವ್ರ ಎದುರಿಗೇ ನಾವು ಆ ಕೆಲಸವನ್ನು ಮಾಡಲಿಕ್ಕೆ ಸಿದ್ಧರಾಗಿದ್ದೇವೆ. ಸರ್ಕಾರ ಮಾಡುವಂಥ ಕೆಲಸವನ್ನು ನೀವು ಮಾಡ್ತಾಯಿದ್ರಿ, ಮತದಾರರಲ್ಲಿ ಜಾಗೃತಿ ಮೂಡಿಸೋದು ಸರ್ಕಾರ ಮಾಡ್ತಾಯಿದೆ, ಅದರ ಒಂದು ಭಾಗವಾಗಿ ಕೂಡ ನೀವು ಮಾಡ್ತಾಯಿದ್ರು, ನಿಮ್ಮನ್ನು ತಡೀತಾ ಇದೆ ಅಂದರೆ ಈಗ ನ್ಯಾಯ, ನೀತಿ, ಧರ್ಮ, ಕಾನೂನು, ಸುವ್ಯವಸ್ಥೆಗಳನ್ನು ಅವರು ಪಾಲನೆ ಮಾಡಬೇಕಾಗಿತ್ತು. ಅದನ್ನು ನಾವು ಮಾಡ್ತಾ ಇದ್ದೀವಿ. ಆದ್ರೂ ಕೂಡ ಅವರು ಆ ಕೆಲಸಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅಂತಕ್ಕಂಥದ್ದು. ಬಹುಶಃ ಅಧಿಕಾರಿಗಳೆಲ್ಲರೂ ಏನಾಗಿದ್ದಾರೆ ಅಂತಂದರೆ, ಕೇಂದ್ರ ಸಚಿವರ ಕೈಗೊಂಬೆಗಳಂತೆ ಕೆಲಸ ಮಾಡ್ತಾ ಇದ್ದಾರೆ. ನೀವೆಲ್ಲ ಗಮನಿಸಿರ್ಬೋದು, ಒಬ್ಬ ಪೊಲೀಸ್ ಅಧಿಕಾರಿಗಳನ್ನು ತಮ್ಮ ಮನೆಗೆ ಕರೆಸಿ ಯಾರು ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡ್ತಕ್ಕಂಥವ್ರು, ಮಾಡಬಾರದ ದುಷ್ಟ ಕೆಲಸಗಳನ್ನ ಮಾಡ್ತಕ್ಕಂಥವ್ರು, ಅಂಥವ್ರೆದುರಿಗೆ ಒಬ್ಬ ಪೊಲೀಸ್ ಅಧಿಕಾರಿಗಳನ್ನು ಬಾಯಿಗೆ ಬಲ್ಲಂಗೆ ಬೇಯ್ತಕ್ಕಂತಹ ಈ ಕೇಂದ್ರ ಸಚಿವರು ಆ ರೀತಿ ಉದ್ದಟತನಕ್ಕೆ ಮುಂದುವರೆದಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ಬಹುಶಃ ಮನೆಗೆ ಕರೆಸಿ ಉಗಿತಾರೆ ಅನ್ನುವಂಥ ಒಂದು ಕಾರಣಕ್ಕೆ ಪೊಲೀಸ್ ಅಧಿಕಾರಿಗಳು ಅವ್ರು ಹೇಳ್ದಂಗೆ ಕೇಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಎಷ್ಟೇ ತಿಳಿಸಿ ಹೇಳಿದ್ರೂ ಕೂಡ ಪೊಲೀಸ್ ಅಧಿಕಾರಿಗಳು ನಮ್ಮ ಮನವಿಗೆ ಒಪ್ಪಲಿಲ್ಲ. ಅನಿವಾರ್ಯವಾಗಿ ನಾವು ಬೀದಿಗಿಳಿದು ಪ್ರತಿಭಟನೆ ಮಾಡುವಂಥ ಪ್ರಸಂಗ ಬಂದಿದೆ. ಮುಂದಿನ ನಡೆ ಏನೀಗ ಪರ್ಮಿಷನ್ ಕೊಡಲಿಲ್ಲ ಅಂತಂದ್ರೆ ನಾವು ಬಿಡೋದಿಲ್ಲ ಅಂತಕ್ಕಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇವೆ. ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ, ನಮ್ಮ ಕರ್ತವ್ಯಗಳನ್ನು ಮುಂದುವರಿಸ್ತೇವೆ. ಈ ಭ್ರಷ್ಟ ಪ್ರಹ್ಲಾದ ಜೋಶಿ ವಿರುದ್ಧ ಸದಾಕಾಲ ನಮ್ಮ ಧರ್ಮ ಯುದ್ಧವನ್ನು ಸಾರಿದ್ದೇವೆ, ಮುಂದೂ ಕೂಡ ಆ ಕೆಲಸವನ್ನು ಮಾಡ್ತೇವೆ. ಇಡೀ ನಾಡಿನ ಜನರಿಗೆ ಯಾವ ರೀತಿ ಧಾರವಾಡದಲ್ಲಿ ಅಧಿಕಾರ ದುರುಪಯೋಗ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಈ ಮಾಧ್ಯಮದ ಮೂಲಕ ನಾವು ತರಲಿಕ್ಕೆ ಸನ್ನದ್ಧರಾಗಿ ನಿಂತಿದ್ದೇವೆ.